ಈಗ ಸೂಪರಾಗಿರುವ ನೀರುಳ್ಳಿ ಮತ್ತು ಸಬ್ಬಕ್ಕಿ ಸೊಪ್ಪಿನ ರೊಟ್ಟಿ ರೆಡಿಯಾಗಿದೆ. ಇದು ಹೇಗೆ ಮಾಡೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಇವಾಗ 1 ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ. ಅದೊಂದು 3 ಜನ ಸಾಕಾಗುತ್ತೆ. ಒಂದು 1/4 kg ಅಕ್ಕಿ ಹಿಟ್ಟಿದೆ. ಈಗ ಜೀರಿಗೆ 1 ಚಮಚ ಹಾಕ್ಕೊಳ್ಳಿ. ಆಮೇಲೆ ಹಸಿಮೆಣಸು ಒಂದು 2 ತಗೊಂಡಿದ್ದೇನೆ. 3 ಜನಿಗಾದರೆ ಒಂದು 2 ತಗೊಳ್ಳಿ, ಒಬ್ರಿಗಾದರೆ ಒಂದು ಅರ್ಧ ಸಾಕು. ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತಗೊಂಡಿದ್ದೇನೆ. ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಇವಾಗ ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ತಗೊಂಡು ಒಂದು ಕಟ್ಟಲ್ಲಿ, ದೊಡ್ಡ ಕಟ್ಟಲ್ಲಿ ಒಂದು ಅರ್ಧ ಕಟ್ ತಗೊಂಡಿದ್ದೇನೆ. ಸಣ್ಣ ಕಟ್ಟಾದರೆ 1 ಕಟ್ ತಗೊಳ್ಳಿ. ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಆಮೇಲೆ 2 ನೀರುಳ್ಳಿ ತಗೊಂಡಿದ್ದೇನೆ ದೊಡ್ಡದು. ಎಲ್ಲದು ನಿಮ್ಗೆ ಒಬ್ಬರಿಗೆ ಮಾಡ್ಕೊಳ್ಳೋದಾರೆ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಮಾಡ್ಕೊಳ್ಳಿ. ಒಬ್ಬರಿಗೋ ಇಬ್ಬರಿಗೋ ಮಾಡ್ಕೊಳ್ಳೋದಾರೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಮಾಡಿಕೊಂಡ್ರೆ ಆಯಿತು. ಇದೊಂದು 2 ರಿಂದ 3 ಜನ ಸಾಕಾಗುತ್ತೆ. 1 ಚಮಚ ಉಪ್ಪು ತಗೊಂಡಿದ್ದೇನೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಕೈಯಾಗಿ ಕಲಿಸ್ಬೇಕು. ನೀವು ಬೇಕಾದರೆ ಇದಕ್ಕೆ ಮಸಾಲೆ ಏನಾದ್ರು ಆ್ಯಡ್ ಮಾಡೋದಾದ್ರೆ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈಗ ಹೀಗೆ ಚೆನ್ನಾಗಿ ಕಲಿಸ್ಕೊಂಡಾಯಿತು. ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳುವ. ನೀರು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಳ್ಬೇಕು. ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಬೇಡಿ. ಒಮ್ಮೆಲೆ ಹಾಕ್ಕೊಂಡು ಕಲಿಸ್ಕೊಳ್ಳುವ. ಇವಾಗ ಈ ಥರ ಕಲಸಿ ಆಯಿತು. ಎಷ್ಟು ಗಟ್ಟಿ ಬೇಕು ಎಷ್ಟು ಗಟ್ಟಿ ಇರಲಿ. ಆಮೇಲೆ ನೀರುಳ್ಳಿಯಲ್ಲಿ ನೀರು ಬಿಡುತ್ತೆ ಸ್ವಲ್ಪ. ಎಷ್ಟು ಗಟ್ಟಿ ಇರಲಿ, ಉಂಡೆ ಕಟ್ಟಲಿಕ್ಕೆ ಆಗಿದ್ರೆ ಆಯಿತು. ಈಗ ಸ್ವಲ್ಪ ಒಂದು 5 ನಿಮಿಷ ಇರಲಿ ಬಿಡ್ತೇನೆ ಇವಾಗ. ಆಮೇಲೆ ತಟ್ಟಿದ್ರೆ ಆಯಿತು. ಈ ಬಟ್ಲೊಂದು ಉಲ್ಟ ಹಾಕ್ಕೊಳ್ಳಿ, ಅದರ ಮೇಲೆ ಬಾಳೆ ಎಲೆ ಇಡಬೇಕು. ಈಗ ಸ್ವಲ್ಪ ಹಿಟ್ಟು ತಗೊಳ್ಳುವ, ಜಾಸ್ತಿ ಬೇಡ. ಸ್ವಲ್ಪ ಒಂದು ಉಂಡೆ ಕಟ್ಟಬೇಕು. ಈಗ ಬಾಳೆ ಎಲೆ ಇಟ್ಕೊಂಡು ಹೀಗೆ ತಟ್ಟಬೇಕು. ಸ್ವಲ್ಪ ಕೈಗೆ ನೀರು ಮುಡಿಸ್ಕೊಳ್ಳಿ. ಈಗ ನೀರು ಮುಡಿಸ್ಕೊಂಡು ಹೀಗೆ ತಟ್ಟಬೇಕು. ಇವಾಗ ಇದು ತಟ್ಟಿ ಆಯಿತು. ಇವಾಗ ಮೆಲ್ಲ ಎತ್ತಬೇಕು. ಹೀಗೆ ಎತ್ತಿ ಕಾವಲಿ ಮೇಲೆ ಹಾಕಬೇಕು. ಈಗ ಬಾಳೆಯಲ್ಲಿ ತೆಗುವ ಮೆಲ್ಲ, ಸ್ವಲ್ಪ ಕಾಯಲಿ. ಸ್ವಲ್ಪ ಕಾಯಲಿ, ಬಾಳೆ ಎಲೆ ತೆಗಿತೇನೆ. ಇದು ಇವಾಗ ಸ್ವಲ್ಪ ಕಾದಿದೆ, ಅಡಿಯಿಂದ ಸ್ವಲ್ಪ ಕಾದಿದೆ ರೊಟ್ಟಿ. ಇವಾಗ ಮೆಲ್ಲ ತೆಗಿಬೇಕು. ಇದನ್ನು ಸ್ವಲ್ಪ ಕಾದ ನಂತರ ಮೆಲ್ಲ ತೆಗೆದರೆ ಬರುತ್ತೆ. ಇದು ಸ್ವಲ್ಪ ಕಾಯಲಿ. ಇವಾಗ ಗ್ಯಾಸ್ ಸ್ವಲ್ಪ ಉರಿ ಸ್ವಲ್ಪ ಸ್ಲೋ ಇಟ್ಕೊಳ್ಳಿ, ಫಾಸ್ಟ್ ಮಾಡಬೇಡಿ. ಮೀಡಿಯಮ್ ಉರಿಯಲ್ಲಿ ಕೈ ಕಾಯಿಸ್ಬೇಕು. ಉಲ್ಟ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಕಾಯಲಿ ಅಡಿಯಿಂದ. ಇವಾಗ ಇನ್ನೊಂದು ಮಾಡಿ ತೋರಿಸ್ತೇನೆ. ಸ್ವಲ್ಪ ಕೆಳಗೆ ನೀರು ಹಾಕ್ಕೊಳ್ಬೇಕು ಬಾಳೆ ಎಲೆಗೆ. ಇವಾಗ ಇಷ್ಟು ದೊಡ್ಡ ಉಂಡೆ ತಗೊಂಡಿದ್ದೇನೆ. ಇಟ್ಕೊಂಡು ಹೀಗೆ ತಟ್ಟಬೇಕು. ಸ್ವಲ್ಪ ನೀರು ಕೈಗೆ ತಾಗಿಸ್ಕೊಂಡು ಹೀಗೆ ತಟ್ತಾ ಬರಬೇಕು. ಇವಾಗ ಇಷ್ಟು ಕಾಯ್ತಾ ಬಂದಿದೆ. ನೀವು ಬೇಕಾದರೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆನೋ ತುಪ್ಪನೋ ಏನಾದರೂ ಸವರ್ಬೋದು, ತೊಂದರೆ ಇಲ್ಲ. ಈಗ ಸ್ವಲ್ಪ ಕೆಂಪಾಗ್ತಾ ಬಂದಿದೆ. ಇನ್ನೊಂದು ಚೂರು ಒಂದು 2 ನಿಮಿಷ ಇರಲಿ. ಈಗ 2 ಸೈಡ್ ಕಾದಿದೆ. ಈಗ ತೆಗಿತೇನೆ. ಈಗ ಇದು ಕಬ್ಬಿಣ ಕಾವಲಿ ಇಟ್ಕೊಂಡು ನಿಮ್ಗೆ ತೋರಿಸ್ತಿದ್ದೇನೆ. ಚಪಾತಿ ಮಾಡೋ ಕಾವಲಿ ಬಿಸಿಗಿಟ್ಟಿದ್ದೇನೆ. ಅದರಲ್ಲಿ ಹೇಗೆ ಮಾಡೋದನ್ನು ತೋರಿಸಿಕೊಡ್ತೇನೆ. ನಿಮ್ಮ ಡೈರೆಕ್ಟ್ ಹಾಕಿ ಅದು ಹೇಳೋದಿಲ್ಲ, ರಗಳೆ ಆಗುತ್ತೆ ಅಂತ ಹೇಳಿದ್ರೆ ಈಗ ತಟ್ಟಿದ್ರಲ್ಲ ಅದರ ಮೇಲೊಂದು ಬಾಳೆ ಎಲೆ ಹಾಕ್ಕೊಳ್ಳಿ. ಬಾಳೆ ಎಲೆ ಹಾಕ್ಕೊಂಡು ಅದನ್ನು ತೆಗೆದು ಕಾವಲಿಗೆ ಹಾಕಿದರೆ ಆಯಿತು. ಇವಾಗ ಹೀಗೆ ತೆಗೆದು ಈಗ ಕಾವಲಿಗೆ ಹಾಕಿದರೆ ಆಯಿತು. ಅದನ್ನು ಅದರಲ್ಲೇ ಬೇಯಿಸಿದರೆ ಆಯಿತು. ತೋರಿಸ್ತೇನೆ ಹೇಗೆ ಮಾಡೋದನ್ನೇಳಿ. ಈಗ ಒಂದು ಸೈಡ್ ಸ್ವಲ್ಪ ಕಾಯ್ತಾ ಬಂದಿದೆ. ಇದನ್ನು ಹೀಗೆ ಉಲ್ಟ ಹಾಕಿದರೆ ಆಯಿತು. ಈಗ ಮತ್ತೊಂದು ಸಲ ಉಲ್ಟ ಹಾಕೊಳ್ಳುವ. ಈಗ ಮೇಲೆ ತೆಗೆದ್ರೆ ಆಯಿತು. ಒಳ್ಳೆ ಕಾದಿದೆ ನನಗೆ. ಇನ್ನೊಂದು ಸ್ವಲ್ಪ ಕಾಯಬೇಕು. ಮತ್ತೊಂದು ಸಲ ಉಲ್ಟ ಹಾಕ್ಕೊಳ್ತೇನೆ. ಹೀಗೆ ಬಾಳೆ ಎಲೆ ತೆಗೀರಿ. ಹೀಗೆ ಇದು ಮತ್ತೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಸುಮಾರು ಬಾಳೆ ಎಲೆ ಇಟ್ಕೊಳ್ಬೇಕಾಗುತ್ತೆ. ನೀವು ಸುಮಾರು ಮಾಡೋದಾದರೆ ಬಾಳೆ ಎಲೆ ಇಟ್ಕೊಳ್ಬೇಕು. ಹೀಗೆ ಮಾಡೋದು ಸುಲಭ ಇದೆ. ನೀವು ಡೈರೆಕ್ಟ್ ಕಾವಲಿಗೆ ಹಾಕೋಕ್ಕಿಂತ
ಹೀಗೆ ಮಾಡಿದರೆ ಸ್ವಲ್ಪ ಸುಲಭ ಆಗುತ್ತೆ. ಇದು ಇವಾಗ ನಿಮಗೆ ಲಂಚ್ ಬಾಕ್ಸಿಗೂ ಹಾಕ್ಕೊಳ್ಬೋದು, ರಾತ್ರಿಗೆ ಡಿನ್ನರಿಗೆ ಬೇಕಾದರೂ ಮಾಡ್ಕೊಳ್ಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಹಾಕುತ್ತೆ, ಎಷ್ಟೊತ್ತಿಗೆ ಬೇಕಾದರೂ ಇದು ತಿನ್ಬೋದು, ತೊಂದರೆ ಇಲ್ಲ. ಇದಕ್ಕೆ ಚಟ್ನಿ ಬೇಕಂತಿಲ್ಲ, ಹಾಗೆ ತಿನ್ಬೋದು. ಬೇಕಾದರೆ ಚಟ್ನಿ ಹಾಕ್ಕೊಳ್ಬೋದು, ತುಪ್ಪ ಹಾಕ್ಕೊಳ್ಬೋದು, ಅಥವಾ ಏನಾದರೂ ಪಲ್ಯ ಇದ್ರೂ ಹಾಕ್ಕೊಳ್ಬೋದು. ಈಗ ಇದು 2 ಸೈಡ್ ಚೆನ್ನಾಗಿ ಕಾದಿದೆ, ಇದು ತೆಗಿತೇನೆ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ.